ಅವಲೇ ಕೊಡು ಮನೆ ಆರು ಮಲ್ಲ ಬೈದಾರೆ ಬಲಿ ಕೊಡ ಅವೇ ನೀರಿದೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ನೀವೇನ್ ಬೇಕಾದ್ರೆ ಮಾಡ್ಬೋದಾ ಅಂತ ಕೇಳಿ ಕೋರ್ಟ್ ತೀರ್ಮಾನ ಅಲ್ಲ. ನೀವೊಂದು ಕಸ ಇದು ಮಾಡಿದ್ದು ಒಂದು ಲೈಟ್ ಹಾಕೊಂಡ್ರೆ ನೀವು ಲೈಟ್ ಕೊಟ್ಟಿದ್ದು ಲೈಟ್ ಕೋರ್ಟ್ ಏನ್ ಹೇಳಿದೆ ನಿಮ್ಗೆ? ಏನ್ ಹೇಳಿದೆ ಕೋರ್ಟ್? ಏನ್ ಹೇಳಿದೆ? ಅಲ್ಲ ನಿಮ್ಗೆ ಏನ್ ಹೇಳಿದೆ ಕೋರ್ಟ್? ನೋಡಪ್ಪ, ಇಲ್ಲಿ ಇದು ಒಂದು ಹೇಳ್ತೀನಿ. ಈಗ ಇಲ್ಲಿ ಏನೆಲ್ಲ ಇದೆ, ಹೊರಗೆ ಒಂದು ಇರಬಾರ್ದು, ಇಲ್ಲಿ ಒಂದು ಪಾರ್ಕಿಂಗ್ ಇರಬಾರ್ದು, ಇಲ್ಲಿ ನೀರು ಇಲ್ಲಿ ಬರಬಾರ್ದು, ಗೊತ್ತಾಯ್ತಾ? ನೀರು ಇಲ್ಲಿ ಬರಬಾರ್ದು. ಅದು ಎಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ನನ್ನ ಜಾಗಕ್ಕೆ ನೀರು ಬರಬಾರ್ದು, ಇಲ್ಲಿ ಕೆಳಗೆ ಬರಬಾರ್ದು, ಭೂಮಿಗೆ ಜಾಗ ನಂದು. ಇಲ್ಲಿ ಒಳಗೆ ಒಂದು ಪಾರ್ಕಿಂಗ್ ಇರಬಾರ್ದು, ಅಷ್ಟು ನೋಡಿ ನೀವು. ಫಸ್ಟು ಒಂದು ಪಾರ್ಕಿಂಗ್ ಇರಬಾರ್ದು. ರಾತ್ರಿ ಒಬ್ಬನೇ ಬೇಕಾದ್ರೆ ಇಡಿ, ಇಲ್ಲಿ ಒಬ್ಬನೇ ಇಲ್ಲಿ ಇಡಿ, ಒಂದು ಪಾರ್ಕಿಂಗ್ ಇರಬಾರ್ದು. ಇಲ್ಲಿ ನೀರು ಇರಬಾರ್ದು. ನೀರು ಖಾಲಿ ಮಾಡೋಕೆ ಹೇಳಿ ಅವ್ರಿಗೆ. ಯಾವಾಗ ಮಾಡ್ತೀರಾ? ನಾಳೆ ಸಂಜೆ ಒಳಗಲ್ಲ, ಇವತ್ತು ಸಂಜೆ ಒಳಗೆ ಮಾಡಿ. ನೀವು ಇಲ್ಲಿ ನನಗೆ ಹೇಳಿದೆಪ್ಪ. ಪ್ರತಿ ಮಳೆಗಾಲದಲ್ಲಿ ನೀರಿನ ಕಾರಣದಿಂದ ಗ್ರಾಮ ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡ ಪೈಕಿ ಅದಕ್ಕೆ ಒಂದು ಓಪನ್ ಡ್ರೈನ್ ಮಾಡಿ ನೀರನ್ನು ಅಲ್ಲಿಂದ ಒಂದು 100 ಮೀಟರ್ ದೂರದಲ್ಲಿರುವಂಥ ಚರಂಡಿಗೆ ನೇರವಾಗಿ ಬಿಡುವಂಥ ಒಂದು ಕಾರ್ಯಕ್ಕೆ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದಕ್ಕೆ ಡಿ ಸಿ ಅವರು, ಕಳೆದ ಸಲ ಡಿ ಸಿ ಅವರು ಬಂದಾಗ ಡಿ ಸಿ ಅವರು ಕೂಡ ಅದನ್ನು ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಡಚಣೆಯಾಗಿ ಒಂದು 2 ಗೂಡಂಗಡಿಗಳಿದ್ದು, ಗೂಡಂಗಡಿಗಳಲ್ಲಿ ಅಡಚಣೆಯಿಂದಾಗಿ ನಾವು ಅದನ್ನು ಸೈಡಿಗೆ ಮಾಡಿದ್ವಿ. ಈಗ ಅವರು ಇವತ್ತು ಖಾಲಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಖಾಲಿ ಮಾಡಿ ಕೊಟ್ಟಾಗ ಒಂದು 2 ದಿವಸದಲ್ಲಿ ಆ ಚರಂಡಿ ವ್ಯವಸ್ಥೆ ಮಾಡಿ ಮುಗಿಸ್ತೀವಿ. ಮೇನ್ ಇಂಟೆನ್ಷನ್ ಸರ್ಕಾರಿ ಶಾಲೆ ಒಳಗಿರೋ ನೀರು ನಿಲ್ಲುವಂಥದ್ದನ್ನು ನಾವು ಇದು ಖಾಲಿ ಮಾಡಿ ಕೊಡೋಕ್ಕಿರುವಂಥ ಉದ್ದೇಶದಿಂದ ಈ ಚರಂಡಿ ಹೊಡಿತಾ ಇದ್ದೀವಿ. ಈಗ ಒಂದು ಅಲ್ಲಿ ಸಮಸ್ಯೆ ಆಯ್ತಲ್ಲ ನಮಗೆ, ಒಂದು ಅಂಗಡಿ ಅದು ಆಲ್ರೆಡಿ ಕೋರ್ಟ್ ಸ್ಟೇ ಇದೆ ಅಂತ ಹೇಳ್ತಾರೆ. ಕೋರ್ಟ್ ಸ್ಟೇ ಅಂದರೆ ಸರ್ಕಾರಿ ಜಾಗದಲ್ಲಿ ಅವರು ಇದು ಎನ್ಕ್ರೋಚ್ಮೆಂಟಲ್ಲಿ ಇದ್ದಾರೆ. ಅದನ್ನು ಕೋರ್ಟ್ ಸ್ಟೇ ಕೊಟ್ಟಿದೆ. ಆದರೂ ನಾವು ಅದರ ಮುಂದೆ ಟ್ರೈನ್ ಹೊಡಿತೀವಿ, ನಮ್ಮ ಜಾಗದಲ್ಲಿ ಹೊಡೆದಿದ್ದೀವಿ. ಈಗ ಅವ್ರ ಜಾಗ ಗೂಡಂಗಡಿ ಹಂಗೆ ಇದೆ. ಅವ್ರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾಳೆವರೆಗೆ ನಾವು ಖಾಲಿ ಮಾಡಿ ಕೊಡ್ತೀವಿ ಅಂತ. ಕೊಡೋದಿದ್ದರೆ ಮತ್ತೆ ನಾವು ನಮ್ಮ ಈಗ ಏನು ವ್ಯವಸ್ಥೆ ಮಾಡಿದ್ವಿ ಅದ್ರ ಪ್ರಕಾರ ಹೋಗುತ್ತೆ. ಇನ್ನು ಅಲ್ಲಿಗೆ ಜನ ಹೋಗ್ತಾರೆ ಬಿಡ್ತಾರೆ, ಅದು ನಮ್ಮ ಇದರಲ್ಲಿಲ್ಲ. ನಮಗೆ ನೀರನ್ನು ಹೊರ ತೆಗಿಬೇಕು. ಅದಕ್ಕೋಸ್ಕರ ನಾವು ಈ ಚರಂಡಿ ಕೆಲಸ ಮುಗಿಸಲೇಬೇಕು. ಇದ್ರ ಬಗ್ಗೆ ಹೇಳಿದ್ದೀವಿ, ಈ ಥರ ಒಂದು ಇದೆ ಅಂತ. ಪೊಲೀಸವರು ಬಂದಿದ್ದರು. ಪೊಲೀಸವರು ಹೇಳಿದ್ರೆ ಸರಿ, ಅವರಿಗೆ ನಮ್ಮಿಂದ ಅಡಚಣೆ ಆಗೋದಾದರೆ ನಮ್ಮ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿ, ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ.